ನನ್ನ ಎರಡನೇ ಮಗನ ರೀಸೆಂಟಾಗಿ ನಾನು ಪ್ಲೇ ಸ್ಕೂಲ್ ಜಾಯಿನ್ ಮಾಡಲಿಕ್ಕೆ ಹೋಗಿದ್ದೆ. ಸೊ ಅವನಿಗೀಗ 2.5 ವರ್ಷ. ಈ ವರ್ಷದಲ್ಲೇ ನಾವು ಪ್ಲೇ ಹೋಮ್ಗೆ ಹಾಕಿಬಿಟ್ರೆ ಮಕ್ಕಳ ಜೊತೆ ಬೆರೆಯೋದು ಕಲ್ತ್ಕೊತಾರೆ ಆ್ಯಂಡ್ ಜೊತೆ ಕೂತ್ಕೊಂಡು ತಿನ್ನೋದು ಕಲ್ತ್ಕೊತಾರೆ. ಅವರು LKGಗೆ ಸೇರೋ ಅಷ್ಟರೊಳಗಡೆ ಎಲ್ಲ ಹ್ಯಾಬಿಟ್ಸೂ ಅವ್ರಿಗೆ ಬಂದುಬಿಡುತ್ತೆ. ಹಾಗಾಗಿ ನಾನು ಅಡ್ಮಿಷನ್ ಮಾಡಿ ಬಂದೆ. ನನ್ನ ದೊಡ್ಡ ಮಗನೂ ಸಹ ನಾನು 2.5 ವರ್ಷಕ್ಕೆ ಪ್ಲೇ ಹೋಮ್ಗೆ ಹಾಕಿಬಿಟ್ಟಿದ್ದೆ. ಏಕೆಂದರೆ ಈಗಿನ ಎಜುಕೇಷನ್ ರೂಲ್ಸ್ ಹೆಂಗಿದೆ ಅಂದರೆ ಏಜ್ ಪರ್ಫೆಕ್ಟ್ ಆಗಿದ್ದರೆ ಮಾತ್ರನೇ ಅವರು ಸ್ಕೂಲಿಗೆ ಇಂಥ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ಸ್ಗೆ ಅಂತ ಸೇರಿಸ್ಕೊತಾರೆ. ಸೊ LKGಗೆ ಹೋಗಬೇಕಾದ್ರೆ 4 ಇಯರ್ಸ್ ಪ್ಲಸ್ ಇರಲೇಬೇಕು. ಅದಕ್ಕೋಸ್ಕರ ನಾವು ಅದಕ್ಕೆ ಮುಂಚೆ 2 ಇಯರ್ಸು ಪ್ಲೇ ಹೋಮು ಮತ್ತು ನರ್ಸರಿನ ಮುಗಿಸ್ಕೋಬೇಕಾಗತ್ತೆ. ಬಿಕಾಸ್ ಮನೆಯಲ್ಲಿದ್ದರೆ ಅವ್ರದ್ದು ರೊಟೀನ್ ಸೇಮೇ ಇರುತ್ತೆ. ಮಕ್ಕಳ ಜೊತೆ ಮಾತಾಡೋದಂತೆ, ಯಾವ ರೀತಿ ಕಾನ್ವರ್ಸೇಷನ್ಸ್ ಮಾಡಬೇಕು, ಜೊತೆ ಕೂತ್ಕೊಂಡು ಬಾಕ್ಸ್ ಓಪನ್ ಮಾಡಿ ತಿನ್ನೋದಾಗಲಿ, ಟೀಚರ್ಸ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಈ ಥರ ಎಲ್ಲನೂ ಸ್ಕೂಲ್ಗೆ ಹೋದರೆ ಕಲಿತಾರೆ. ಅದಕ್ಕೋಸ್ಕರ ನಾನು ಪ್ಲೇ ಹೋಮ್ಗೆ ಅಡ್ಮಿಷನ್ ಮಾಡಿದೆ. ಅವರಪ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ಸಹ ತಂದಿದ್ರು. ಈ ಥರ ಏನಾದರೂ ತಂದು ಬ್ಯಾಗಲ್ಲಿ ಇಟ್ಟಿದ್ರೆ ಅವನು ನನಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾನೆ. ನೋಡಿ, ಒಂದೊಂದೇ ತರಕಾರಿ ಕವರ್ ಎತ್ಕೊಟ್ಟು ಅಲ್ಲಿಡು ಇಲ್ಲಿಡು ಅಂತ ಹೇಳ್ತಾ ಇದ್ದ. ಅವ್ರು ಈ ಥರ ಹೆಲ್ಪ್ ಮಾಡಿದಾಗ ಚಿಕ್ಕ ಮಕ್ಕಳಿಗೆ ನಾವು ಥ್ಯಾಂಕ್ಸ್ ಹೇಳೋದು, ಸಾರಿ ಹೇಳೋದು, ವೆಲ್ಕಮ್ ಹೇಳೋದು, ಹಗ್ ಕೊಟ್ಟು ಕಿಸ್ ಮಾಡೋದು, ಈ ಥರ ಮಾಡಿದ್ರೆ ಅವರು ಅದನ್ನು ರೆಪ್ಲಿಕಾ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಜೊತೆ ಅದೇ ಅಭ್ಯಾಸಗಳನ್ನ ಅಳವಡಿಸ್ಕೊತಾರೆ. ಸೊ ನಾನು ಅವನು ಏನಾದರೂ ಹೆಲ್ಪ್ ಮಾಡಿದಾಗ ಥ್ಯಾಂಕ್ ಯು ಹೇಳೋದು ಮರೆಯೋದೇ ಇಲ್ಲ. ಆಮೇಲೆ ಫ್ರೆಶ್ ಆಗಿತ್ತು ಬದನೆಕಾಯಿ. ಸೊ ಬದನೆಕಾಯಲ್ಲಿ ಒಂದೊಳ್ಳೆ ಚಟ್ನಿ ಮಾಡೋಣ ಅಂತ ಇಲ್ಲಿ ನಾನು ಕ್ಲೀನ್ ಮಾಡಿ ಚಾಪ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿನ ಎಲ್ಲರೂ ಅಷ್ಟೇ ಅಲ್ವಾ, ಹಚ್ಚಿದ ತಕ್ಷಣ ನೀರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದರಲ್ಲಿ ಹಾಕ್ತಾರೆ. ಯಾಕೆ ಅಂದರೆ ಕಪ್ಪಗಾಗದೆ ಇರಬಾರ್ದು ಅಂತ. ಈ ಚಟ್ನಿ ಆಂಧ್ರ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲೆಯಲ್ಲಿ 1-2 ಚಮಚದಷ್ಟು ಎಣ್ಣೆ ಹಾಕಿ 1 ಚಮಚದಷ್ಟು ಜೀರಿಗೆ ಮತ್ತು 3/4 ಚಮಚದಷ್ಟು ಹಸಿ ಧನಿಯಾ ಹಾಕಿದ್ದೀನಿ. ಇವೆರಡು ಸ್ವಲ್ಪ ಕೆಮ್ಮಣ್ಣ ಬರೋವರೆಗೂ ಹುರಿಬೇಕು. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೋಬೇಕು. ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಈ ಪಚ್ಚಡಿಗಳಿಗೆ. ಏಕೆಂದರೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದಾಗ ಅದು ಈ ಥರ ಫ್ರೈ ಆಗಿ ಬ್ಲೆಂಡ್ ಆಗೋದ್ರಿಂದ ಖಾರ ಕಮ್ಮಿ ಆಗೋಗುತ್ತೆ ಬರ್ತಾ ಬರ್ತಾ. ಅದಕ್ಕೆ ನೀವು ಯೂಶಲ್ ಆಗಿ ಎಷ್ಟು ಖಾರ ಹಾಕ್ತಿರೋ ಅದಕ್ಕೆ 1.5 ಅಥವಾ 2 ಹಾಕಿದ್ರೂ ಅದು ಕೂಡುತ್ತೆ. ಇದಕ್ಕೆ ನಾನು ಹೆಚ್ಕೊಂಡಿರೋಂಥ ಒಂದು 3 ಟೊಮೆಟೊ ಹಾಕಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಬದನೆಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 6 ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಸೊ 1:2. 6 ಬದನೆಕಾಯಿ ಆದರೆ 3 ಟೊಮೆಟೊ. ಆಮೇಲೆ 1 ಇಂಚಷ್ಟು ಹುಣಸೆ ಹಣ್ಣು ಸಹ ಹಾಕಿ ಅವನ್ನೆಲ್ಲ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಉಪ್ಪು ಚಿಮುಕ್ಸಿ ನೀವು ಫ್ರೈ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಈ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಲ್ದಿರ ಅಡುಗೆ ಮಾಡಿರೋಂಥ ಜಾಗನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಲ್ವಾ. ನಾನು ಈ ಥರ ಏನಾದರೂ ಫ್ರೈ ಆಗೋಕ್ಕೆ, ಬಾಯ್ಲ್ ಆಗೋಕ್ಕೆ, ಕುಕ್ಕರ್ ಕೂಗಕ್ಕೆ ಇಟ್ಟಿದಾಗ ಆ ಟೈಮ್ ಇರುತ್ತಲ್ವ, ಆ ಟೈಮಲ್ಲಿ ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ 2 in 1 ಕೆಲಸ ಆಗುತ್ತೆ ಅಂತ. ಇಲ್ಲಿ ಬದನೆಕಾಯಿ ಸ್ವಲ್ಪ ಟೈಮ್ ತೊಗೊಳತ್ತೆ ಫ್ರೈ ಆಗಲಿಕ್ಕೆ. ಅಷ್ಟರೊಳಗಡೆ ನಾನು ಅನ್ನ ಇಟ್ಬಿಟ್ಟು ಒಗ್ಗರಣೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪಚ್ಚಡಿ ಅಥವಾ ಚಟ್ನಿಗಳಿಗೆ ಒಗ್ಗರಣೆ ಚೆನ್ನಾಗಿದ್ದರೆ ಅದು ಟೇಸ್ಟು ಇನ್ನೂ ಹೆಚ್ಚುತ್ತೆ. ಇಲ್ಲಿ ನಾನೊಂದು ಪುಟ್ಟ ಕಡಾಯಿ ಇಟ್ಟು 1-2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ಪ್ಲಿಟ್ ಆದಮೇಲೆ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ. ಬೇಕಾದರೆ ಜೀರಿಗೆ ಹಾಕ್ಕೋಬೋದು. ನಾನು ಈಗಾಗಲೇ ಪಚ್ಚಡಿಗೆ ಜೀರಿಗೆ ಫ್ರೈ ಮಾಡಿ ಹಾಕಿರೋದ್ರಿಂದ ಇದಕ್ಕೇನು ಜೀರಿಗೆ ಸೇರಿಸ್ತಾ ಇಲ್ಲ. ನೀವು ಆಂಧ್ರ ಕಡೆ ಹೋದಾಗ ಅಥವಾ ಇಲ್ಲೇ ಆಂಧ್ರ ಮೀಲ್ಸ್ ಎಲ್ಲಾದರೂ ತೊಗೊಂಡು ತಿಂದಾಗ ಫಸ್ಟ್ ಅವ್ರು ಬಡಿಸೋದೇ ಪಚ್ಚಡಿ. ಸಾರು ಅಥವಾ ರಸಮ್ ಅನ್ನ ತಿನ್ನೋಕ್ಕಿಂತ ಮುಂಚೆ ಬಿಳಿ ಅನ್ನಕ್ಕೆ ಸ್ವಲ್ಪ ಪಚ್ಚಡಿ ಹಾಕ್ಕೊಂಡು ಒಂದು 4-5 ತುತ್ತು ತಿನ್ಬಿಟ್ಟು ಮತ್ತೆ ಸಾರನ್ನು ತಿಂತಾರೆ. ಸೂಪರಾಗಿರುತ್ತೆ ಪಚ್ಚಡಿಗಳು. ಡಿಫ್ರೆಂಟ್ ವೆಜಿಟೇಬಲ್ಸಲ್ಲಿ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಕೋಬೋದು. ನಮ್ಮ ಚಾನಲಲ್ಲೂ ನಾನು ಸುಮಾರು ಒಂದು 15 ರೀತಿ ಪಚ್ಚಡಿಗಳೇ ಹಾಕಿದ್ದೀನಿ. ನನಗೆ ಇದೊಂಥರ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕೆಲವು ಸಲ ನನಗೆ ಸಾರುಗಳು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಅಂತ ಆವಾಗ ನಾನು ಪಲ್ಯಗಳು, ಈ ಥರ ಪಚ್ಚಡಿಗಳು ಮಾಡಿ ಇಟ್ಕೊತೀನಿ. ಆ್ಯಂಡ್ ಇದು ಒಳ್ಳೆ ಇದೇನಪ್ಪ ಅಂದರೆ ಫ್ರಿಜ್ಜಲ್ಲಿ ಸ್ಟಾಕು ಇಟ್ಕೋಬೋದು 2 ದಿನ 3 ದಿನ. ಈ ಥರ ಚೆನ್ನಾಗಿ ವೆಜಿಟೇಬಲ್ಸ್ ಫ್ರೈ ಆಗಿರೋದ್ರಿಂದ ಅದು ಬೇಗ ಕೆಡಲ್ಲ. ಅದಕ್ಕೋಸ್ಕರ ಅದು ಸ್ಟಾಕ್ ಇಟ್ಕೊಳ್ಳಬಹುದು. ಬಾಯಿ ಕೆಟ್ಟಾಗ ಈ ಥರ ಮಾಡಿ ಸಹ ತಿನ್ಬೋದು. ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈ ವೆಜಿಟೇಬಲ್ಸ್ ಎಲ್ಲನೂ ತಣ್ಣಗಾಗಕ್ಕೆ ಇಟ್ಟಿದ್ದೆ. ತಣ್ಣಗಾಗಿರೋಂಥ ವೆಜಿಟೇಬಲ್ಸ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಪಚ್ಚಡಿಗಳು ಯಾವಾಗೂ ಅಷ್ಟೇ ತೀರಾ 100% ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ಒಂದು 80-85% ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಈ ಥರ ಆಗಿದೆ. ಇದನ್ನು ನಾನು ಡಿಶ್ ಔಟ್ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ಚಟ್ನೀಸು ಪಚ್ಚಡಿಗಳು ಮಾಡಿದಾಗ ಮುಚ್ಚಳ ಇರೋಂಥ ಬಾಕ್ಸಲ್ಲಿ ಡಿಶ್ ಔಟ್ ಮಾಡ್ತೀನಿ. ಬಿಕಾಸ್ ಯೂಸ್ ಮಾಡ್ಕೊಂಡು ಮಿಕ್ಕಿರೋದನ್ನು ಲಿಡ್ ಹಾಕಿಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇದಕ್ಕೆ ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆ ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಮೀಲ್ ತಿನ್ನಿಸೋದು ನನ್ನ ಚಿಕ್ಕ ಮಗನಿಗೆ. ಬಿಕಾಸ್ ಅವನು ಒಂದು 1/2-3/4 ಗಂಟೆ ತಿಂತಾನೆ. ಆದಮೇಲೆ ನಾವೆಲ್ಲ ತಿಂತೀವಿ. ಸೊ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಬೇಕಾಗಿರೋದೇ ಆ ದೊಡ್ಡ ಮನುಷ್ಯ. ಸೊ ಅನ್ನಕ್ಕೆ ಸ್ವಲ್ಪ ಹೋಮ್ ಮೇಡ್ ತುಪ್ಪ ಹಾಕಿಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡು ಪಚ್ಚಡಿ ನಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.